ಹಾಯ್ ಹಲೋ ಫ್ರೆಂಡ್ಸ್, ಲಕ್ಷ್ಮಿ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್. ಏನಾರ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ತವಾ ಫ್ರೈ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ಅದು ತೊಳೆದಿಟ್ಕೊಂಡಿದ್ದೀನಿ ಮೀನ ನೀಟಾಗಿ. ಅದಕ್ಕೆ ಅರಿಶಿಣ, 2 ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕಬೇಕು ಫ್ರೆಂಡ್ಸ್. ಅರಿಶಿಣ ಆದಮೇಲೆ 2 ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕಬೇಕು. ಅದು ನಾನು 4 ಮೀನು ತೊಗೊಂಡಿದ್ದೀನಿ. ನೀವು ಎಷ್ಟು ತೊಗೊತೀರಿ ಅದ್ರ ಮೇಲೆ ಪ್ರಮಾಣ ಜಾಸ್ತಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಕಾರ್ನ್ಫ್ಲವರ್ 3 ಸ್ಪೂನ್ ಹಾಕಿದ್ದೀನಿ ಫ್ರೆಂಡ್ಸ್. ಮ್ಯಾರಿನೇಟ್ಗೆ ಚೆನ್ನಾಗಿರುತ್ತೆ ಅಂತ ನೀವು ನೋಡ್ಕೊಳ್ಳಿ. ನೀವು ಎಷ್ಟು ಮೀನು ತೊಗೊತೀರಿ ಅದ್ರ ಮೇಲೆ ಹಾಕ್ಕೊಳ್ಳಿ. ಆಮೇಲೆ ಆಯಿಲು 1 ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ನಾನು, ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಆಮೇಲೆ ಹುಣಸೆಹಣ್ಣ ನೆನೆಸಿಕ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಮೀನು ನೋಡಿ ತೊಳೆದು ಇಟ್ಕೊಂಡಿದ್ದೆ, ಹುಣಸೆಹಣ್ಣಲ್ಲಿ ನೆನೆಸಿ ಆ ಮೀನು ಹಾಕ್ಕೊತಾ ಇದ್ದೀನಿ. ಅದನ್ನು ಚೆನ್ನಾಗಿ ನೋಡಿ ಮ್ಯಾರಿನೇಟ್ ಮಾಡಬೇಕು. ನೋಡಿ, ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿ ಇಡಬೇಕು 1 ಅವರು. ಅದಾದಮೇಲೆ ತವಾ ಇಟ್ಟಿದ್ದೀನಿ. ತವಾಗೆ ಕೊಬ್ಬರಿ ಎಣ್ಣೆ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಮಾಡಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಅದು ನೋಡಿ, ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ಆ ಫಿಶ್ನೆಲ್ಲ ಇಟ್ಟಿರ್ತೀವಲ್ಲ ಮ್ಯಾರಿನೇಟ್ ಮಾಡಿ, ಅದನ್ನು ಹಾಕಿ ಅದು ಪಟ ಪಟ ಅಂತ ಆರುತ್ತಲ್ಲ, ಅದಕ್ಕೆ ಇದು ಮುಚ್ಚಿ ಫ್ರೆಂಡ್ಸ್, ಒಂದು ಪ್ಲೇಟ್ ಮುಚ್ಚಿ ನೋಡಿ, ಇಲ್ಲ ತಟ್ಟೆನ ಪ್ಲೇಟ ಮುಚ್ಚಿ ನೋಡಿ ಎಷ್ಟು ಚೆನ್ನಾಗಾಗಿದೆ. ಇನ್ನಾರ ಇದು ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ.